ಮನುಷ್ಯನಿಗೆ ನಿದ್ದೆ ಎಷ್ಟು ಮುಖ್ಯ? ಅದು ರಿಲೇಟೆಡ್ ಟು ಯು ಯಾಕೆ ಅಂತ ಹೇಳ್ತೀನಿ. ನಿದ್ದೆ ಎಷ್ಟು ಮುಖ್ಯ? ಎಷ್ಟು ಅವರ್ ಮಲ್ಕೋಬೇಕು? ನಿಮಗೆ ಎಷ್ಟು ಸಾಕು ಅನ್ಸುತ್ತೋ ಅಷ್ಟು. ಐ ಥಿಂಕ್ ಈಗ ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ, ಎಷ್ಟು ಬೇಕು, ಅದು ಸಾಕಾಗೋದೇ ಇಲ್ಲ. ಹಾಗೆ ನಿದ್ದೆ ಅಲ್ಲಿ ಬರಲ್ಲಮ್ಮ, ವೈಯಕ್ತಿಕ ನನಗದು ಸಾಕು. ನಾನು ಎಲ್ಲೋ ಕೇಳ್ಪಟ್ಟೆ, ನಿದ್ದೆ ಅಂದರೆ ಲಕ್ಷ್ಮಿ ಅಂತೆ, ಅದು ಬಂದಾಗ ಬೇಡ ಅನ್ಬಾರ್ದಂತೆ, ಮಲ್ಕೊಂಬಿಡ್ಬೇಕಂತೆ. ಇಲ್ಲಮ್ಮ, ನಿದ್ದೆ ಬಂದು ಲಕ್ಷ್ಮಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿದ್ದೆ ಮಾಡಿದಾಗಲೇ ಲಕ್ಷ್ಮಿ ಬರಲ್ಲ, ಎದ್ದಿರ್ಬೇಕಾದ್ರೆ ಬರೋದು. ಬಟ್ ಹಾಗಂತ ಅದ್ರ ದುಡ್ಡಿಗೆ ಸಂಬಂಧಪಟ್ಟಿದ್ದಲ್ಲ. ನಾನು ರೆಸ್ಟ್ ಮಾಡಲ್ಲ ಅಂತೇನಿಲ್ಲ, ಮಾಡೇ ಮಾಡ್ತೀನಿ. ಬಟ್ ಏನಾಗುತ್ತೆ, ಇಡೀ ವರ್ಷ ಇಡೀ ನನಗೆ ಯಾರು ಬಂದು ನೀವು ಎಷ್ಟು ನಿದ್ದೆ ಮಾಡ್ತೀರಿ ಅದೆಲ್ಲ ಕೇಳಲ್ಲ. ಮಲಗ್ತೀನಿ ನಾನು, ಮಲಗಲ್ಲ ಅಂತಲ್ಲ. ಬಟ್ ಕೆಲಸ ಅಂತ ಬಂದಾಗ ಏನಾಗುತ್ತೆ, ಎಸ್ಪೆಷಲಿ ಇಂಥ ಒಂದು ಸಿನಿಮಾ ಮಾಡಿ ನಾವು ಒಂದು ಡೆಸ್ಟಿನೇಷನ್ ಇಟ್ಕೊಂಡು, ಗೋಲ್ ಇಟ್ಕೊಂಡು, ಒಂದು ಚಾಲೆಂಜಸ್ ಹಾಕ್ಕೊಂಡು ಮಾಡಬೇಕಾದ್ರೆ ಸಮ್ಟೈಮ್ಸ್ ವಿತೌಟ್ ದೋಸ್ ಮಿನಿಮಲ್ ಸ್ಯಾಕ್ರಿಫೈಸಸ್ ನಾವು ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ. ಅಲ್ಲಿಗೆ ಬರುತ್ತೆ ಇದು. ಇಲ್ಲಿ ಟಾಪಿಕ್ ಬರ್ತಾ ಇರೋದು ಯಾಕಂದರೆ ಅಫ್ಕೋರ್ಸ್ ಮಾರ್ಕ್ ವಿಚಾರ ಅಂತ ಬಂದಾಗ ಯಾರೂ ಮಲಗೇ ಇಲ್ಲ ಕರೆಕ್ಟಾಗಿ. ಕರೆಕ್ಟ್. ಯಾಕಂದರೆ ಈಗ ಇನಿಷಿಯಲ್ ಡೇಸ್ ನಾವು ಒಂದ್ಸತಿ ನೆನ್ಪು ಮಾಡ್ಕೊಳ್ಳೋದಾದರೆ ಅದೊಂದು ಹಸಿವಿರುತ್ತಲ್ಲ, ಒಂದು ಯಶಸ್ಸು ಬೇಕು, ನನ್ನ ಸಿನಿಮಾ ಎಲ್ಲರೂ ಬಂದು ನೋಡಬೇಕು, ಅವಾಗ ನಿದ್ದೆಗೆಟ್ಟಿರೋದು. ಯಶಸ್ಸು ಸಿಕ್ಕ ಮೇಲೆ ಅಭಿಮಾನಿಗಳಿಗೋಸ್ಕರ ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅವಾಗ ನಿದ್ದೆಗೆಟ್ಟಿರೋದು. ಮಾರ್ಕ್ ಇವಾಗೆಲ್ಲ ನಾವು ನೋಡ್ತೀವಿ 3 ವರ್ಷ 4 ವರ್ಷ ಎಲ್ಲ ತಗೋತಾರೆ. ಬಟ್ 107 ಡೇಸಲ್ಲಿ ಬೇರೆ ಆ್ಯಕ್ಟಿವಿಟೀಸು ಸೇರಿಕೊಂಡು ಸಿನಿಮಾ ಮಾಡಿರೋದ್ರಿಂದ ಸೊ ಎಷ್ಟು ನಿದ್ದೆಗೆಟ್ಟಿದ್ದೀರಾ? ನಾನು ಹೇಳಿದ್ನಲ್ಲ, ಅದು ನನಗೆ ತಲೆಗೆ ಯಾವತ್ತೂ ಬರಲಿಲ್ಲ ನನಗೆ ನಿದ್ದೆ ಕೆಡ್ತಾ ಇದ್ದೀನಿ ಅಂತ. ನಿದ್ದೆ ಅವಶ್ಯಕತೆ ಇತ್ತು, ಸಿಕ್ಕದಾಗೆಲ್ಲ ಎಲ್ಲೆಲ್ಲಾಗುತ್ತೋ ಅಲ್ಲಿ ಮಲಗಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಹೋಟೆಲಿಗೆ ಹೋಗಿ ಬರಬೇಕು, ನೈಟ್ ಶೂಟಿಂಗ್ ಮಾಡ್ತಾಯಿದ್ದೀವಿ, ಆ್ಯಂಡ್ ಒಂದು 2.5 hours ಟೈಮ್ ಇತ್ತು ಅಂದ್ಕೊಳ್ಳಿ. ನನಗೇನಂದರೆ ಈಗ ಟ್ರಾವೆಲ್ ಮಾಡಿದ್ರೆ 1 hour 1.5 hour ಹೋಗುತ್ತೆ, ವಾಪಸ್ ಬರೋಕ್ಕೆ 1 hour ಹೋಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ಇಲ್ಲೇ ಮಲಗಿಬಿಟ್ರೆ ಅಟ್ಲೀಸ್ಟ್ ವಿಲ್ ಗೆಟ್ ದಟ್ ½ an hour ಎಕ್ಸ್ಟ್ರಾ ಸ್ಲೀಪ್ ಅಂದ್ಬಿಟ್ಟು ಕೆಲವು ಟೈಮ್ ಜನ್ರೇಟರ್ಗಳು ಆನ್ ಇಟ್ಟು ಅಲ್ಲೇ ಮಲಗಿದ್ದು ಉಂಟು ನಾನು. ಸೊ ಐ ಗೆಸ್ ಇಟ್ ವಾಸ್ ಅ ನೆಸೆಸಿಟಿ. ನನಗೆ ಯಾರು ಕಂಪಲ್ಷನ್ ಇರಲಿಲ್ಲ ಅಥವಾ ಯಾರಾದರೂ ಇದೇ ಥರ ಇರಿ ಅಂತ ಯಾರು ಹೇಳಿರಲಿಲ್ಲ. ಇಟ್ ಈಸ್ ಅ ಡಿಸಿಷನ್ ಐ ಹ್ಯಾಡ್ ಪರ್ಸ್ನಲಿ ಟೇಕನ್. 20 ಡಿಸೆಂಬರ್ ಕ್ರಿಸ್ಮಸ್ಸಿಗೆ ಬಂದೇ ಬರ್ತೀವಂತ. ಸೊ ಐ ಗೆಸ್ ನನ್ನ ಫೌಂಡೇಶನ್ ನನ್ನಿಂದಲೇ ಪ್ರಾರಂಭ ಆಗಬೇಕಿತ್ತು, ಆಯಿತು, ಮಾಡಿದ್ವಿ ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ. ಬಟ್ ಪ್ಯಾಕಪ್ ಬಂದಿದ್ದ ದಿನ ಬೆರಳಿಂದ ನೋವು ಸ್ಟಾರ್ಟ್ ಆಯಿತು. ಓಹೋ, ಇವಾಗ ಬಾಡಿ ಸ್ಟಾರ್ಟೆಡ್ ರಿಯಾಕ್ಟಿಂಗ್, ಕೇಳಿಸ್ಬಿಡ್ತಲ್ಲ ಪ್ಯಾಕಪ್ ಅಂದ್ಬಿಟ್ಟು. ಸ್ಕೆಡ್ಯೂಲ್ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಸಿನಿಮಾ ರ್ಯಾಪ್ ಅಂತ. ದಟ್ ಡೇ ಐ ಥಿಂಕ್ ವಿ ಆಲ್ ಗಾಟ್ ವೆರಿ ಟಯರ್ಡ್. ಆ್ಯಂಡ್ ಮೋರ್ ದೆನ್ ಟಯರ್ಡ್, ಅವತ್ತೇನಂದ್ರೆ ಒಬ್ರಿಗೊಬ್ರು ಮಾತಾಡ್ಕೋತಾ ಇದ್ರು. ಸಡನ್ನಾಗಿ ಫೋನ್ಗಳು ಬರೋದು, ಸರ್ ತಲೆನೇ ಓಡ್ತಾ ಇಲ್ಲ ಸರ್, ಏನು ಅಲ್ಲ 4 ತಿಂಗಳು ಹಿಂಗೆ ಕೆಲಸ ಮಾಡಿ ಕೆಲಸನೇ ಇಲ್ಲ ಸರ್, ಸಡನ್ನಾಗಿ ಒಂಥರ ಚಾಲೆಂಜ್ ಇಲ್ಲ. ಎಲ್ಲರೂ ಒಬ್ರಿಗೊಬ್ರು, ದಟ್ಸ್ ದ ವೇ ದೇ ಹ್ಯಾವ್ ವರ್ಕ್ಡ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.